ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನೇನು ಮಾಡ್ತೀನಿ ಅಂತ ತೋರಿಸ್ತೀನಿ ಬನ್ನಿ, ಹಾಗೆ ನೋಡ್ತಾ ಹೋಗಿ ಆಯಿತಾ. ಫಸ್ಟು ಗ್ಯಾಸ್ ಎಲ್ಲ ಒರೆಸೋಣ ಅಂತ ಹೇಳಿಬಿಟ್ಟು ಒರೆಸ್ತಾ ಇದ್ದೆ. ಅಲ್ಲಿಂದನೇ ಕೆಲಸ ಸ್ಟಾರ್ಟ್ ಮಾಡಿದೆ. ಗ್ಯಾಸ್ ಎಲ್ಲ ಸಖತ್ತು ಗಲೀಜಾಗ್ಬಿಟ್ಟಿತ್ತು. ಸೊ ಹಾಗಾಗಿ ನಾನು 2 days ಒನ್ಸ್ ಒರೆಸ್ತೇನೆ. ಡೈಲಿ ಗಲೀಜಾಗುತ್ತೆ, ಯಾಕಂದರೆ ಅವಾಗವಾಗ ಅಡುಗೆ ಮಾಡ್ತಾನೆ ಇರ್ತೀನಿ. 3 times ಅಲ್ಲ 4 times ಆದರೂ ಆಗಿಬಿಡುತ್ತೆ. ಯಾಕಂದರೆ ನನ್ನ ಮಗಂಗೆ ಅದು ಬೇಡ ಇದು ಬೇಡ ಅಂದಂಗೆ ಮಾಡ್ತಾನೆ ಇರ್ಬೇಕು ಬೇರೆ ಬೇರೆ ಅಡುಗೆಗಳನ್ನ. ಸೊ ಹಂಗಾಗಿ ಫುಲ್ಲು ಗಲೀಜಾಗ್ಬಿಡುತ್ತೆ. ಒಂದು ಕಡೆಯಿಂದ ಎಲ್ಲ ಕ್ಲೀನ್ ಮಾಡ್ಕೊಂಡು ಬರಬೇಕು. ಆಮೇಲೆ ಗ್ಯಾಸ್ ಎಲ್ಲ ಒರೆಸ್ಬಿಟ್ಟು ಅದ್ರ ಮೇಲೆ ಇರತ್ತಲ್ಲ ಅದನ್ನೆಲ್ಲ ತೊಳ್ಕೊಳ್ಳೋಣ ಅಂತ ಹೇಳಿ ತೊಳಿತಾ ಇದ್ದೆ. ತೊಳೆದಾದ್ಮೇಲೆ ಅದನ್ನು ಹಾಗೆ ಇಟ್ಬಿಟ್ಟು ಆಮೇಲೆ ಫುಲ್ಲು ಶೆಲ್ಫ್ ಎಲ್ಲ ಗಲೀಜಾಗಿತ್ತು, ಅದನ್ನೆಲ್ಲ ಒರೆಸ್ತಾ ಇದ್ದೆ. ಒಂದು ಕಡೆಯಿಂದ ಎಲ್ಲ ಎತ್ಬಿಟ್ಟು ಒರೆಸ್ಕೊಂಡು ಬರ್ತಿದ್ದೆ. ಕೆಲಸ ಅಂತೂ ಇವತ್ತು ಸಖತ್ತಿತ್ತು, ಮಾಡಿ ಮಾಡಿ ಸಾಕಾಗೋಗಿದೆ. ಕಿಚನ್ ಕ್ಲೀನ್ ಮಾಡೋದು ತುಂಬಾ ಕಷ್ಟ, ಯಾಕಂದರೆ ಫಸ್ಟು ಗಲೀಜಾಗೋದಂದರೆ ಎಲ್ಲರ ಮನೆಯಲ್ಲೂ ಆಲ್ಮೋಸ್ಟ್ ಕಿಚನ್ನೇ. ಸೊ ಹಂಗಾಗಿ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೆ. ಇನ್ನೇನು ಕಿಚನೆಲ್ಲ ಕ್ಲೀನ್ ಮಾಡಿದ್ದು ಮುಗೀತು. ಅದಾದಮೇಲೆ ಕಸ ಗುಡಿಸೋಣ ಅಂಥೇಳಿ ಕಸ ಗುಡ್ಸೋಕೆ ಹೊರಟೆ. ಕಸ ಎಲ್ಲ ಒಂದು ಕಡೆಯಿಂದ ಗುಡಿಸ್ಕೊಂಡು ಬಂದೆ. ನನಗಂತೂ ಕಸ ಗುಡಿಸೋದಕ್ಕಂತೂ ಆಗಲ್ಲ, ಯಾಕಂದರೆ ಅಷ್ಟು ಬಗ್ಗಿ ಗುಡಿಸೋ ಅಷ್ಟರಲ್ಲಿ ಸಾಕಾಗೋಗುತ್ತೆ. ಅಷ್ಟರಲ್ಲಿ ಸೆಕೆ ನೀರೆಲ್ಲ ಹರಿದು ಬರ್ತಾಯಿತ್ತು. ಸೊ ಹಂಗಾಗಿ ಎಷ್ಟು ಸೆಕೆ ಇದೆ ಅಂತ ತೋರಿಸ್ತಾ ಇದ್ದೀನಿ. ಫುಲ್ ಸುಸ್ತಾಗೋಯ್ತು. ಎಲ್ಲ ಕೆಲಸ ಮಾಡಿ ಇವಾಗ ಕಾಫಿ ಕುಡಿದ್ಬಿಟ್ಟು ಮತ್ತೆ ಬೇರೆ ಕೆಲಸ ಕಂಟಿನ್ಯೂ ಮಾಡಬೇಕು, ಯಾಕಂದರೆ ಇವತ್ತು ಶನಿವಾರ ವಾರ ಅಲ್ಲ. ಸೊ ಹಂಗಾಗಿ ಕೆಲಸಗಳು ಜಾಸ್ತಿ ಇರುತ್ತೆ. ಈಗ ಗೈಸ್, ನನ್ನ ಮಗ ಹೋಮ್ ಥಿಯೇಟರ್ ರಿಮೋಟಿಗೆ ಫುಲ್ಲು ನೀರು ಹಾಕ್ಬಿಟ್ಟಿದ್ದಾನೆ ಅಂತ ನಮ್ಮ ಮನೆಯವ್ರು ಏನೋ ಸಾಹಸ ಮಾಡ್ತಿದ್ದಾರೆ. ಏನು ಮಾಡ್ತಿರೋದು ಅದೇನೋ? ಇದೇನಿದು? ಪೆಟ್ರೋಲು? ಪೆಟ್ರೋಲ್ ಅಲ್ಲ, ಪೆಟ್ರೋಲ್ ಇದು. ಇದ್ರಲ್ಲಿ ಹೋಗಿ ಇಸ್ಕೊಬಂದ ಪೆಟ್ರೋಲು. ಹಂಗಾರೆ ಬಂಕಲ್ಲಿ ಪೆಟ್ರೋಲ್ ಆ ಕಲರಲ್ಲಿ ಇರುತ್ತೆ ಬಾಬಾ. ಪೆಟ್ರೋಲ್ ರೂಮ್ ಎಲ್ಲ ಒರೆಸಿದಾಯ್ತಾ? ಕೆಲಸ ಎಲ್ಲ ಮುಗೀತು. ಇವಾಗ ಸ್ನಾನಕ್ಕೆ ಹೋಗಬೇಕು. ಸ್ನಾನ ಮುಗಿಸ್ಕೊಂಡು ಬಂದು ಪೂಜೆಗೆಲ್ಲ ರೆಡಿ ಮಾಡೋಣ ಆಯಿತಾ. ಬನ್ನಿ ನೋಡಿ, ನನ್ನ ಮನೆ ಸಾಂಗ್ ಹಾಕಿದ್ದಕ್ಕೆ ಡ್ಯಾನ್ಸ್ ಮಾಡೋದಕ್ಕೆ ನೋಡ್ತಿದ್ದೆ ನಾನು. ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀಯಾ? ಮಾಡು ಅಷ್ಟೇ. ನೋಡಿ ಗಾಯ್ಸ್, ನನ್ನ ಮಗ ಡ್ಯಾನ್ಸ್ ಮಾಡ್ತೀನಿ ಅಂದ್ಬಿಟ್ಟು ಕರೆಕ್ಟಾಗಿ ಮಾಡ್ತಾನೆ ಇಲ್ಲ. ಬ್ಯಾಡ್ ಬಾಯ್ ನೀನು ಚಿನ್ನಮ್ಮ, ಈ ಕಡೆ ನೋಡು, ನೀಟಾಗಿ ಮಾಡು ಡ್ಯಾನ್ಸ್ತಾ. ನನ್ನ ಮಗ ಡ್ಯಾನ್ಸ್ ಎಲ್ಲ ಮಾಡಾದ್ಮೇಲೆ ಅವನಿಗೂ ಸ್ನಾನ ಮಾಡಿಸೋಣ ಅಂತ ಹೇಳಿ ಕರ್ಕೊಂಡೋಗಿ ಅವನಿಗೆಲ್ಲ ಸ್ನಾನ ಮಾಡಿಸ್ದೆ. ಸ್ನಾನ ಮಾಡಿಸ್ಬೇಕಾದ್ರೆ ಮಾಡಿಸ್ಕೊತಾನೆ ಇರಲಿಲ್ಲ, ಅಳ್ತಿದ್ದ. ಸೊ ಹಂಗಾಗಿ ಅವನಿಗೆ ಬೈಕೊಂಡು ಸ್ನಾನ ಮಾಡಿಸ್ತಿದ್ದೆ. ಆಮೇಲೆ ಇನ್ನೊಂದೇನೆಂದರೆ ಅವನಿಗೆ ಇತ್ತೀಚೆಗೆ ಫುಲ್ಲು ಹುಷಾರಿಲ್ಲ, ಹೆಂಗೆ ಸಣ್ಣ ಆಗ್ಬಿಟ್ಟಿದ್ದಾನೆ ನೋಡಿ, ಅದಕ್ಕೆ ಬೈಕೊಂಡು ಸ್ನಾನ ಮಾಡಿಸ್ತಿದ್ದೆ. ಊಟ ಮಾಡಲ್ಲ ಏನಿಲ್ಲ ಸರಿಯಾಗಿ ಅಂತ. ನಾವಂತೂ ಅವನಿಗೆ ಎಷ್ಟೊಂದು ಹಾಸ್ಪಿಟಲ್ಗೆಲ್ಲ ಕರ್ಕೊಂಡೋಗಿ ತೋರಿಸಿದ್ವಿ, ಹುಷಾರೇ ಆಗ್ತಿಲ್ಲ. 1-2 days ಅಷ್ಟೇ ಹುಷಾರಾಗಿರ್ತಾನೆ, ಅದಾದಮೇಲೆ ಮತ್ತೆ ಹಾಗೆ ಜ್ವರ ಬರ್ತಾನೆ ಇದೆ. ನನಗಂತೂ ಭಯ ಆಗಿಬಿಟ್ಟಿದೆ ಏನೋ ಅಂತೆಲ್ಲ. ಈ ಹಾಸ್ಪಿಟಲ್ಗಳಲ್ಲಿ ನೋಡಿದ್ರೆ ಡಾಕ್ಟರ್ಸ್ ಏನು ಹೇಳ್ತಾರೆ ಅಂದರೆ, ಆಲ್ಮೋಸ್ಟ್ ಎಲ್ಲ ಮಕ್ಳಿಗೂ ಹೀಗೆ ಆಗತ್ತೆ, ನೀವೇನು ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಾರೆ. ಅದು ಹೇಗೆ ನಾವು ಅವ್ರು ಹೇಳೋದನ್ನ ಕೇಳ್ಕೊಂಡು ಸುಮ್ಮನೆ ಇರೋದು ಹೇಳಿ ಅಲ್ಲ. ರೆಡಿ ಮಾಡಿಸ್ಕೊತಿರ್ಲಿಲ್ಲ, ಅಳ್ತಿದ್ದ, ಅಂದರೂ ಬಿಟ್ಟಿಲ್ಲ, ಹಾಗೆ ರೆಡಿ ಮಾಡಿ ಕಳಿಸ್ದೆ. ಆಮೇಲೆ ಅವರಪ್ಪ ಪೂಜೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡು ಮಾಡ್ತಾಯಿದ್ರು. ನನ್ನ ಮಗನೂ ಹೋಗಿದ್ದ. ಅವರಪ್ಪನಿಗೆ ಪೂಜೆ ಮಾಡೋದಕ್ಕೆ ಬಿಡಲ್ಲ, ಮಧ್ಯದಲ್ಲಿ ಹೋಗಿ ಡಿಸ್ಟರ್ಬ್ ಮಾಡ್ತಿರ್ತಾನೆ ಯಾವಾಗಲೂ ಹಾಗೆ. ಆಮೇಲೆ ನಾವು ಎವ್ರಿ ಸ್ಯಾಟರ್ಡೇ ಈ ಥರ ದೇವರಿಗೆ ಎಡೆ ಇಟ್ಬಿಟ್ಟು ಪೂಜೆ ಮಾಡಬೇಕು. ನಾನಿವತ್ತು ಮೊಟ್ಟೆ ಸಾಂಬಾರು ಮಾಡಿ ರೈಸ್ ಮಾಡಿದ್ದೆ. ಆಮೇಲೆ ಯಾರು ತಪ್ಪು ತಿಳ್ಕೊಬೇಡಿ, ಇದೇನು ಸ್ಯಾಟರ್ಡೇ ಇವರು ಏನೋ ಮೊಟ್ಟೆ ಸಾಂಬಾರು ಮಾಡ್ತಿದ್ದಾರೆ ಅಂತ. ಆ್ಯಕ್ಚುಲಿ ನಮ್ಮ ಹಸ್ಬೆಂಡ್ ಇದ್ದಾರಲ್ಲ, ಅವರು ದಾಸಪ್ಪ. ಈ ಥರ ನಾನ್ ವೆಜ್ ಎಲ್ಲ ಮಾಡಿದಾಗ ಇಷ್ಟು ದೇವ್ರುಗಳನ್ನ ಸಪ್ರೇಟ್ ಇಟ್ಬಿಟ್ಟು ಪೂಜೆ ಮಾಡ್ತೀವಿ, ಇಷ್ಟು ದೇವ್ರನ್ನ ಈ ಥರ ಒಳಗಡೆ ಇಟ್ಬಿಟ್ಟು ಪೂಜೆ ಮಾಡ್ತೀವಿ. ಪೂಜೆ ಎಲ್ಲ ಮಾಡಿ ಮುಗಿಸಿದ್ವಿ. ನನ್ನ ಮಗನೂ ಪೂಜೆ ಮಾಡ್ತಿದ್ದಾನೆ, ನೋಡಿ ಹೇಗೆ ಪೂಜೆ ಮಾಡ್ತಾನೆ ಅಂತ. ಓಕೆ ಗಾಯ್ಸ್, ಇವತ್ತಿನ ಬ್ಲಾಗ್ ಇದಾಗಿತ್ತು. ಪ್ಲೀಸ್ ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ.